ಇತ್ತೀಚೆಗೆ ಈ ಲವ್ ಮ್ಯಾಟರ್ಗಳಲ್ಲಿ ಜಗಳ ಆಗೋದು ಇದೆಲ್ಲವೂ ಕೂಡ ಕಾಮನ್ ಆಗೋಗಿದೆ. ಅದರಲ್ಲೂ ಕೂಡ ಹಲ್ಲೆ ಮಾಡೋದು ಅಥವಾ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡೋದು ಇದೆಲ್ಲವೂ ಕೂಡ ಕಾಮನ್ ಆಗೋಗಿದೆ. ಇಂತಹ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಇದೀಗ ಮತ್ತೊಂದು ಲವ್ ಮ್ಯಾಟರ್ಗೆ ವ್ಯಕ್ತಿ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ. ವ್ಯಕ್ತಿ ಮೇಲೆ ಇಲ್ಲಿ ಸೈಜ್ ಕಲ್ಲಿನಿಂದ ಕಾಲು ಜಜ್ಜಿ ಹಲ್ಲೆ ಮಾಡಿದ್ದಾರೆ. ಮಾರಣಾಂತಿಕ ಹಲ್ಲೆಗೆ ಕಾರಣವಾಗ್ತಾ ಇದೆ ಈ ಒಂದು ಲವ್ ಮ್ಯಾರೇಜ್. ಮಂಡ್ಯ ಪಾಂಡವಪುರದ ಕನಗನಹಳ್ಳಿ ಬಳಿ ವಿಕೃತ ಘಟನೆ ನಡೆದಿದೆ. ಬೊಮ್ಮಲಾಪುರ ಗ್ರಾಮದ ಪ್ರಕಾಶ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆತನ ಬಾಮೈದ ನವೀನ್ ಮೇಲೆಯೂ ಕೂಡ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಗಿರೀಶ್, ಸಂಜು, ಗಣೇಶ್, ನಿಂಗಣ್ಣ ಹಾಗೂ ಪಟಾಲಂನಿಂದ ಹಲ್ಲೆ ಮಾಡಿರುವಂಥದ್ದು. ಈ ಹಿಂದೆ ಅದೇ ಊರಿನ ನಿಂಗಣ್ಣ ಎಂಬುವರ ಪುತ್ರಿ ನಾಪತ್ತೆಯಾಗಿದ್ದು, ಬಳಿಕ ಪ್ರೀತಿಸಿದ ಹುಡುಗನ ಜೊತೆ ಮದುವೆ ಆಗಿದ್ದಂತ ಯುವತಿ ಜೊತೆ ಓಡಿ ಹೋಗಿ ಮದುವೆಯಾಗಲು ಪ್ರಕಾಶ್ ಕೂಡ ಸಹಾಯ ಮಾಡಿದ್ದ ಅನ್ನೋ ಆರೋಪ. ಹಾಗಾಗಿ ಆ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ. ಪ್ರಕಾಶ್ ಮೇಲೆ ಸೇಡು ತೀರಿಸಿಕೊಳ್ಳಲಿಕ್ಕೆ ಯುವತಿ ಮನೆಯವರು ಈ ರೀತಿಯಾಗಿ ಹಲ್ಲೆ ಮಾಡಿರಬಹುದು ಅಂತೇಳಿ ಗೊತ್ತಾಗ್ತಾ ಇದೆ. ಕೆಆರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಮುಖ ಆರೋಪಿ ಗಿರೀಶ್ ಅರೆಸ್ಟ್ ಆಗಿದ್ದಾರೆ. ಪೊಲೀಸರು ಇದೀಗ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಮತ್ತೊಮ್ಮೆ ಪ್ರೀತಿ ಪ್ರೇಮ ವಿಚಾರ ಇಲ್ಲಿ. ಹಾಗಾಗಿ ಪ್ರೀತಿ ಪ್ರೇಮ ಲವ್ ಮ್ಯಾರೇಜ್ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಇದು. ಅದು ಕೂಡ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ಕಾಲೆಲ್ಲ ಜಜ್ಜಿ ಬಿಸಾಕ್ಬಿಟ್ಟವ್ರೆ, ಕಲ್ಲೆಲ್ಲ ಎತ್ತ ಹಾಕ್ಬಿಟ್ಟವ್ರೆ ಕಾಲ ಮೇಲೆ. ಈ ಫೋಟೋ ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಿ. ಬ್ಲಡ್ ಎಲ್ಲ ಬಂದಿರೋವಂಥದ್ದು ಎಲ್ಲವೂ ಕೂಡ ನೋಡಬಹುದು. ಆ ವ್ಯಕ್ತಿ ಮೇಲೆ ದೊಡ್ಡ ಮಟ್ಟದ ಸೈಜ್ ಕಲ್ಲು ಎತ್ಬಿಟ್ಟು ಕಾಲ್ ಮೇಲೆ ಹಾಕಿ ಜಜ್ಜಿ ಬಿಸಾಕ್ಬಿಟ್ಟವ್ರೆ. ಹಾಗಾಗಿ ಈ ಒಂದು ಮಾರಣಾಂತಿಕ ಹಲ್ಲೆಗೆ ಲವ್ ಮ್ಯಾರೇಜ್ ಕಾರಣ ಆಗ್ತಾ ಇದೆ. ಮಂಡ್ಯ ಪಾಂಡವಪುರದ ಬಳಿ ನಡೆದಿರುವಂತಹ ಘಟನೆ. ಮಾರಣಾಂತಿಕ ಹಲ್ಲೆಗೆ ಒಳಗಾಗಿರುವಂತಹ ಪ್ರಕಾಶ್ ಇದೀಗ ಹೇಳಿಕೆ ಕೊಟ್ಟಿದ್ದಾರೆ. ಗಿರೀಶ್ ಜೀವನ್ ಡಿಂಕದವರು ಚೇರ್ಮನ್ ರವಿ, ನಿಂಗಣ್ಣ ಸೇರಿ ಹಲವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಹಲ್ಲೆಗೆ ಒಳಗಾಗಿರುವಂತಹ ವ್ಯಕ್ತಿ ಸಾಯುವ ರೀತಿ ನನಗೆ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಜೀವಕ್ಕೆ ಏನಾದ್ರೂ ಆದ್ರೆ ಇವರೇ ಕಾರಣ, ನನ್ನ ಪ್ರಾಣ ಹೋದ್ರೆ ಇವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಅವನು ನನ್ನ ಹೆಂಡತಿ ಬಗ್ಗೆ ಬೈದಿದ್ದ, ಅದಕ್ಕೆ ನಾನು ಒಂದು ಏಟು ಹೊಡೆದಿದ್ದೆ ಅಷ್ಟೇ ಅಂತ ಹೇಳಿದ್ದಾನೆ ಪ್ರಕಾಶ್. ಈಗ ಗುಂಪು ಬಂದು ನನಗೆ ಸಾಯುವ ರೀತಿ ಹೊಡೆದಿದ್ದಾರೆ, ಸಾಯುವ ರೀತಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಇದೀಗ ಪ್ರಕಾಶ್ ಹೇಳ್ತಾ ಇರುವಂಥದ್ದು. ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಅದು ಕೂಡ ಸಾಯೋ ರೀತಿ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಹಿಂದೆ ನನ್ನ ಹೆಂಡತಿಗೂ ಕೂಡ ಬೈದಿದ್ದ, ಹಾಗಾಗಿ ಒಂದು ವಿಚಾರದಲ್ಲಿ ಗಲಾಟೆ ಆಗಿತ್ತು. ಅದಾದ ನಂತರ ನನಗೆ ಈ ರೀತಿಯಾಗಿ ಹೊಡೆದಿದ್ದಾರೆ ನೋಡಿ ಅಂತ ಹೇಳಿ ಪ್ರಕಾಶ್ ಇದೀಗ ಹೇಳ್ತಾ ಇರುವಂಥದ್ದು. ಹಲ್ಲೆಗೆ ಒಳಗಾಗಿರುವಂತಹ ವ್ಯಕ್ತಿ ರವಿ, ನಿಂಗಣ್ಣ ಸೇರಿ ಹಲವರು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಸಾಯುವ ರೀತಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಈಗಾಗಲೇ ಹೇಳ್ತಾ ಇದ್ವಿ, ಒಂದು ದೊಡ್ಡ ಸೈಜ್ ಕಲ್ಲು ಎತ್ತು ಕಾಲ್ ಮೇಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಕಾಲೆಲ್ಲೂ ಕೂಡ ಜಡ್ಜ್ ಹೋಗ್ಬಿಡ್ಬೇಕು ಆ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ. ನನ್ನ ಪ್ರಾಣ ಏನಾದರೂ ಹೋದ್ರೆ, ಮುಂದಿನ ದಿನಗಳಲ್ಲಿ ನನಗೇನಾದರೂ ಆದರೆ ಇವರೇ ಕಾರಣ, ಇವ್ರ ವಿರುದ್ಧ ಕ್ರಮ ಆಗಲೇಬೇಕು, ಸುಮ್ಮನೆ ಅಂತೂ ಬಿಡಬೇಡಿ ಅಂತ ಹೇಳಿ ಮುಂಚಿತವಾಗಿ ಇಲ್ಲಿ ಪ್ರಕಾಶ್ ಕೊಟ್ಟಿರುವಂಥ ಹೇಳಿಕೆ ಅದು. ಈ ಗುಂಪು ಬಂದು ನನಗೆ ಸಾಯುವ ರೀತಿ ಹೊಡೆದಿದ್ದಾರೆ. ನನ್ನ ಹೆಂಡತಿ ವಿಚಾರದಲ್ಲೂ ಕೂಡ ಗಲಾಟೆ ಆಗಿತ್ತು. ಹೆಂಡತಿ ವಿಚಾರದಲ್ಲೂ ಕೂಡ ನನಗೆ ಏನೋ ಹೇಳಿದ್ರು, ಹಾಗಾಗಿ ನಾನೂ ಕೂಡ ಒಂದೆರಡು ಏಟ್ ಹೊಡೆದಿದ್ದೆ. ಒಂದೆರಡು ಡೇಟ್ ಹೊಡೆದಿದ್ದ ನಂತರ ಈ ರೀತಿಯಾಗಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಇದೀಗ ಪ್ರಕಾಶ್ ಹಲ್ಲೆಗೆ ಒಳಗಾಗಿರುವಂತಹ ವ್ಯಕ್ತಿ ಕೊಟ್ಟಿರುವಂತಹ ಹೇಳಿಕೆ. ಮಾರಣಾಂತಿಕ ಹಲ್ಲೆಗೆ ಒಳಗಾಗಿರುವಂತಹ ಪ್ರಕಾಶ್